ಈಗಾಗಲೇ ಬೇಸಿಗೆ ಶುರುವಾಗಿ ಯಾವಾಗ ಮುಗಿಯುತ್ತಪ್ಪ ಅಂತ ಇಡೀ ರಾಜ್ಯದ ಜನ ಮಾತಾಡ್ಕೋತಾ ಇದ್ದಾರೆ. ಆ ಪರಿ ಸುಡ್ತಾ ಇದೆ ಸೂರ್ಯ. ಆದರೆ ಇನ್ನೂ ಆತಂಕದ ವಿಚಾರ ಏನಂದರೆ ಮುಂದಿನ ತಿಂಗಳು ಇನ್ನೂ ಜಾಸ್ತಿ ಆಗುತ್ತಂತೆ. ಈಗಾಗಲೇ ಏಪ್ರಿಲ್ನಲ್ಲಿ ಬಿಸಿಲಿಗೆ ಕರುನಾಡು ಸುಸ್ತಾಗ್ಬಿಟ್ಟಿದೆ. ಮುಂಬರುವ ಮೇ ತಿಂಗಳಿನಲ್ಲಿ ಬಿಸಿಲಿನ ಅಸಲಿ ಪಿಕ್ಚರ್ ಅಂತ. ಮೇನಲ್ಲಿ ಇನ್ನೂ ಉಗ್ರ ಪ್ರತಾಪಿ ಆಗ್ತಾನೆ ಸೂರ್ಯ ಅಂತ. ಇನ್ನೂ 3ರಿಂದ 4 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಆಗಬಹುದು. ಮೇನಲ್ಲಿ ಬಿಸಿಲಾಘಾತ ಫಿಕ್ಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ರಾಜ್ಯ ಹವಾಮಾನ ಇಲಾಖೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಟೆಂಪ್ರೇಚರ್ ತಡೆಯೋಕ್ಕಾಗ್ತಿಲ್ಲ. ಕಲಬುರಗಿನಲ್ಲಿ 45 ಡಿಗ್ರಿ ಇದೆ, ರಾಯಚೂರಿನಲ್ಲಿ 45 ಡಿಗ್ರಿ ಇದೆ, ಬೆಂಗಳೂರಿನಲ್ಲೇ 36-37 ಡಿಗ್ರಿ ಟೆಂಪ್ರೇಚರ್ ಇದೆ. ಇನ್ನೂ 3-4 ಡಿಗ್ರಿ ಅಂದರೆ ಉತ್ತರ ಭಾರತ ಅಷ್ಟೇ. ಉತ್ತರ ಪ್ರದೇಶದಲ್ಲಿ ಎಲ್ಲ ಒಂದು ಕಡೆ 46, 48, 49 ದಾಖಲಾಗಿತ್ತು ನೆನ್ನೆ. ಹಂಗಾಗುತ್ತೆ. ಬೆಂಗಳೂರಿನಲ್ಲಿ ಏಪ್ರಿಲ್ 29, 30 ಮತ್ತು ಮೇ 1ರಂದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಮಳೆಯ ಜೊತೆಗೆ ಬಿರುಗಾಳಿಯೂ ಕೂಡ ಬೀಸುವ ಸಾಧ್ಯತೆ ಇದ್ದು, ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರು. ಏಪ್ರಿಲ್ 27ರಿಂದ ಮೇ 2ರವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 27 ಡಿಗ್ರಿ ಸೆಲ್ಸಿಯಸ್ಸು ಹಾಗೂ ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆಗಳದಾವು. ಮೇ ಮೊದಲನೇ ವಾರ ಮತ್ತು 2ನೇ ವಾರದಲ್ಲಿ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 38ರಿಂದ 39 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುವ ಸಾಧ್ಯತೆಗಳದಾವು. ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಸುಮಾರು 24 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬಳ್ಳಾರಿ ಮತ್ತು ವಿಜಯನಗರ